ನಮಸ್ಕಾರ. ಅನ್ನಭಾಗ್ಯ ಯೋಜನೆಯದು ಒಂದು ದೊಡ್ಡ ಅಪ್ಡೇಟ್ ಬಂದಿದೆ. ಮುಂದಿನ 2 ತಿಂಗಳ ಕಾಲ ಎಲ್ಲರಿಗೂ ಕೆಲವೊಂದಷ್ಟು ತೊಂದರೆಗಳು ಆಗುತ್ತೆ ಅನ್ನೋದು ತುಂಬಾ ಚೆನ್ನಾಗಿ ಎದ್ದು ಕಾಣಿಸ್ತಾ ಇದೆ. ಇದರ ವಿಚಾರವಾಗಿ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಸೊ ಗೃಹಲಕ್ಷ್ಮಿದು ಒಂದಷ್ಟು ಸಮಸ್ಯೆಗಳು ಆಯಿತು. ಇದರ ಬೆನ್ನಲ್ಲೇ ಈಗ ಅನ್ನಭಾಗ್ಯ ಯೋಜನೆದು ಸಮಸ್ಯೆ ಬಂದಿದೆ. ಏನಾಗಿದೆ ಅಂತ ಅಂದ್ರೆ ಅಕ್ಕಿ ಶಾರ್ಟೇಜ್ ಆಗಿದೆ. ಈಗ ನಾನು ನಿಮ್ಗೆ ಲಾಸ್ಟ್ ಮಂತ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ನಿಮ್ಗೆ. ಆಕ್ಚುಲಿ ಮುಂದಿನ ತಿಂಗಳು ಅಂದ್ರೆ ಜೂನ್ ತಿಂಗಳಿಂದ ನಿಮಗೆ ಜೂನ್ ಜುಲೈದು 2 ತಿಂಗಳದು ಒಟ್ಟಿಗೆ ಸೇರಿ ರೇಷನ್ ನ ಕೊಡ್ತಾರೆ, ಅಕ್ಕಿನ ಕೊಡ್ತಾರೆ, ವಿತರಣೆ ಮಾಡ್ತಾರೆ ಅಂತ ಹೇಳಿ ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಏನಕ್ಕೆ ಅನೌನ್ಸ್ಮೆಂಟ್ ನ ಮಾಡಿದ್ರು? ನಿಜವಾಗ್ಲೂ ಈ ತಿಂಗಳಿಂದ ನಮ್ಗೆ ಅಂದ್ರೆ ಇವಾಗ ಆಲ್ಮೋಸ್ಟ್ ಜೂನ್ ಬರ್ತಾ ಇದೀವಲ್ವಾ ನಾವು, ಈ ತಿಂಗಳಲ್ಲಿ ನಮ್ಗೆ 2 ಕಂತಿನದ್ದು ಒಟ್ಟಿಗೆ ಕೊಟ್ಟು ಬಿಡ್ತಾರಾ ಈ ಒಂದು ರೇಷನ್ ಅಂತ ಕೇಳಿದ್ರೆ ಎಸ್, ಕೊಡ್ತಾ ಇದಾರೆ. ಏನು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಈಗ ಅಕ್ಕಿ ಶಾರ್ಟೇಜ್ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿ ತೊಂದರೆ ಇಲ್ಲ. ಕೇಂದ್ರ ಸರ್ಕಾರದವರು ಅಕ್ಕಿನ ವಿತರಣೆ ಮಾಡಿದರೆ ಆಲ್ರೆಡಿ ಬಂದಿದೆ. ಬಟ್ ತೊಂದರೆ ಆಗಿರುವಂತದ್ದು ನಮ್ಮ ರಾಜ್ಯ ಸರ್ಕಾರದಲ್ಲಿ ಅಕ್ಕಿನ ಹೊಂದಿಸಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಏನಕ್ಕೆ ಈ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಕಳ್ಳು ಸಾಗಾಣಿಕೆ ಜಾಸ್ತಿ. ತೆಲಂಗಾಣಗೆ ಮತ್ತೆ ತಮಿಳ್ನಾಡಿಗೆ ಕಳ್ಳು ಸಾಗಾಣಿಕೆಯಲ್ಲಿ ಅಕ್ಕಿನ ಸಾಗಿಸ್ತಾ ಇದ್ದಾರೆ. ಯಾರು ರೇಷನ್ ಡಿಪೋಗಳವರು ರಾತ್ರಿ ಡಿಪೋಗಳಿಂದ ಬರುವಂತ ರೇಷನ್ಗಳನ್ನ ಅಲ್ಲಿಂದ ಅಲ್ಲಿಗೆ ಸರಬರಾಜು ಮಾಡ್ತಾ ಇದ್ದಾರೆ, ದುಡ್ಡು ಜಾಸ್ತಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅನ್ನೋದು ಕೆಲವೊಂದಷ್ಟು ಇವಾಗ ಅವ್ರನ್ನೆಲ್ಲ ಹಿಡಿದು ಸೀಸ್ ಕೂಡ ಮಾಡಿದ್ದಾರೆ. ಈ ಮಿಡಲ್ ಮ್ಯಾನ್ಗಳು ಮಾರ್ಕೊಳ್ಳೋದು, ಗೌರ್ಮೆಂಟ್ ಕೊಡೋದನ್ನ ಮಾರ್ಕೊಳ್ಳೋದು, ಬೇರೆಯವ್ರಿಗೆ ಮಾರ್ಕೊಳ್ಳುವಂತದ್ದು, ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾರ್ಕೋತಾ ಇದ್ದಿದ್ದನ್ನ ಕಂಡು ಹಿಡಿದು ಈಗ ಅಂತವ್ರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಸೊ ಏನಾಯ್ತು, ಇವ್ರ ಬರುವಂತ ಅಕ್ಕಿನ ತಗೊಂಡೋಗಿ ಬೇರೆ ಕಡೆ ಮಾರ್ಕೋತಾ ಇದ್ದಿದ್ ಕಾರಣ ಅಕ್ಕಿ ಶಾರ್ಟೇಜ್ ಆಗಿರುವಂತದ್ದು. ಸೊ ಇದರ ಬದಲಾಗಿ ಇವಾಗ ಏನ್ ಮಾಡ್ತಾರೆ, ಅಥವಾ ನಮ್ಗೆ ಮುಂದಿನ ತಿಂಗಳಿಂದ ಜೂನ್ ಅಲ್ಲಿ ನಮ್ಗೆ ಏನೇನು ಸಿಗ್ತಾ ಇದೆ ಅಂತ ಅಂದ್ರೆ ಕೇಂದ್ರ ಸರ್ಕಾರದ್ದು ಅಕ್ಕಿ ನಿಮ್ಗೆ ಸಿಗುತ್ತೆ. ಕೇಂದ್ರ ಸರ್ಕಾರದ 5 ಕೆಜಿ ಅಕ್ಕಿ, ರಾಜ್ಯ ಸರ್ಕಾರದ್ದು 5 ಕೆಜಿ ಅಕ್ಕಿ ನಿಮ್ಗೆ ಕೊಡೋ. ಟೋಟಲ್ ಆಗಿ 10 ಕೆಜಿ ಅಕ್ಕಿ ನಮ್ಗೆ ಇದೆರಡರಿಂದಾನು ಬರ್ತಾ ಇದ್ದಿದ್ದಂಥದ್ದು. ಸೊ ಈಗ ಪ್ರಾಬ್ಲಮ್ ಆಗಿರೋದೇನು, ನಮ್ಮ ರಾಜ್ಯ ಸರ್ಕಾರದ್ದು. ಕೇಂದ್ರ ಸರ್ಕಾರದ್ದು ಸ್ಟಾಕ್ ಆಲ್ರೆಡಿ ಬಂದಾಗಿದೆ. ಕೇಂದ್ರ ಸರ್ಕಾರದವರು 5 ಕೆಜಿ ಅಕ್ಕಿನ ಆಲ್ರೆಡಿ ಕಳಿಸಿದ್ದಾರೆ. ಬಟ್ ನಮ್ಮ ಗವರ್ಮೆಂಟ್ ಕೆಲವೊಂದು ಬದಲಾವಣೆಗಳನ್ನ ಇಲ್ಲಿ ಮಾಡ್ತಾ ಇರುವಂತದ್ದು. ಏನು ಅಂತ ಅಂದ್ರೆ ಈ ತಿಂಗಳಿಂದ ಅಂದ್ರೆ ಜೂನ್ ತಿಂಗಳು ಮತ್ತೆ ಜುಲೈ ತಿಂಗಳಿಂದ ನಿಮಗೆ 2 ಕಂತಿಂದು ಒಟ್ಟಿಗೆ ಸಿಗ್ತಾ ಇದೆ. 2 ತಿಂಗಳದೂ ಒಟ್ಟಿಗೆ ರೇಷನ್ ಸಿಗ್ತಾ ಇದೆ. ಅದರಲ್ಲಿ ಬದಲಾವಣೆ ಏನ್ ಮಾಡಿದ್ದಾರೆ, ನಮ್ಮಲ್ಲಿ ಅಕ್ಕಿ ಇಲ್ವಲ್ಲ, ಅದರ ಬದಲಾಗಿ ಆಲ್ಟರ್ನೇಟಿವ್ ಆಗಿ ನಿಮ್ಗೆ ರಾಗಿ ವಿತರಣೆನ ಮಾಡ್ತಾ ಇದ್ದಾರೆ. ಎಲ್ಲಾ ಕಡೆನೂ ಹೌದು, ಇದು ಇಡೀ ಕರ್ನಾಟಕದಲ್ಲಿನೇ ಹೌದು, ರಾಗಿನ ವಿತರಣೆ ಮಾಡ್ತಾ ಇದ್ದಾರೆ. ಬಟ್ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಜೋಳದ ಹಿಟ್ಟನ್ನ ವಿತರಣೆ ಮಾಡ್ತಾ ಇದ್ದಾರೆ. ಬಿಟ್ಟೆ ಮೆಜಾರಿಟಿ ಎಲ್ಲಾ ಕಡೆನೂ ರಾಗಿ ಹಿಟ್ಟನ್ನ ಇವಾಗ ವಿತರಣೆ ಮಾಡೋದಕ್ಕೆ ಸಿದ್ಧತೆನ ಮಾಡ್ಕೊಂಡಿದ್ದಾರೆ. ಅಲ್ಲಿಗೆ ನಿಮಗೆ 4 ಕೆಜಿ ಅಕ್ಕಿ, 6 ಕೆಜಿ ರಾಗಿನ ವಿತರಣೆ ಮಾಡ್ತಾ ಇದ್ದಾರೆ. ಸೊ ಇದು ಅಂತ್ಯೋದಯ ಇದ್ದವ್ರಿಗೆ ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ, ಅಥವಾ BPL ಅಲ್ಲೇ ಇನ್ನೊಂದ್ ಸ್ವಲ್ಪ ಜನ ಜಾಸ್ತಿ ಇದ್ರೆ ಅವ್ರಿಗೆ ಜಾಸ್ತಿ ಸಿಗುತ್ತೆ. ಸೊ ಹಾಗಾಗಿ 4 ಕೆಜಿ ಅಕ್ಕಿ, ನಾನು ಪರ್ ಪರ್ಸನ್ ಹೇಳ್ತಿದ್ದೀನಿ, 4 ಕೆಜಿ ಅಕ್ಕಿ, 6 ಕೆಜಿ ರಾಗಿನ ವಿತರಣೆನ ಮಾಡ್ತಾ ಇದ್ದಾರೆ. ಸೊ ನೀವು ಯಾರಾದ್ರೂ ರೇಷನ್ ತಗೋಬೇಕು ಅಥವಾ ಕ್ವಿಕ್ ಆಗಿ ಮಾಡ್ಕೋಬೇಕು ಅಂತಂದ್ರೆ ಬೇಗ ಹೋಗಿ 10ನೇ ತಾರೀಕು ಆಗ್ತಾ ಇದ್ದಾಗೆ ರೇಷನ್ ಡಿಪೋಗಳ ಮುಂದೆ ಹೋಗ್ಬಿಟ್ಟು ತಗೊಳ್ಳಿ. ಇಲ್ಲ ಅಂತಂದ್ರೆ ಮತ್ತೆ ಶಾರ್ಟೇಜ್ ಆದ್ರೆ ನಿಮ್ಗೆ ಸಿಗೋದಿಲ್ಲ. ಸೊ ಅಕ್ಕಿ ಮತ್ತೆ ರಾಗಿ ಹಿಟ್ಟು ಈ ತಿಂಗಳು ಅಂದ್ರೆ ಜೂನ್ ತಿಂಗಳಿಂದ ನಿಮ್ಗೆ ಸಿಗೋದಿಕ್ಕೆ ಶುರುವಾಗುತ್ತೆ. ಸೊ ನೀವು ಬೇಗ ಹೋಗಿ ತಗೋಬಹುದು. ಓಕೆನಾ? ಅನ್ನಭಾಗ್ಯ ಯೋಜನೆದು ಅಮೌಂಟ್ ಏನಿದೆ ಅದ್ 2 ತಿಂಗಳದು, ಅದ್ ಯಾವ್ದು ಇನ್ನ ಅದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ಸ್ ಗಳು ಬರ್ತಾ ಇಲ್ಲ, ಬರೋದು ಇಲ್ಲ. ಸೊ ಅದು ಬಿಟ್ಟು ಈಗ ನಿಮಗೆ ಈ ಅನ್ನಭಾಗ್ಯ ಯೋಜನೆಯಲ್ಲಿ ನಮ್ಮ ರಾಜ್ಯ ಸರ್ಕಾರದಿಂದ ತೊಂದರೆ ಆಗಿರೋ ಕಾರಣ ಅಕ್ಕಿ ಬದಲಿಗೆ ರಾಗಿನ ವಿತರಣೆ ಮಾಡ್ತಾರೆ. ಸೊ ದಯವಿಟ್ಟು ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಜೂನ್ 15ನೇ ತಾರೀಕು ಶುರುವಾದಾಗ ಹೋಗಿ ಟಕ್ಕನಿಗೆ ತಗೊಂಡ್ಬಂದ್ಬಿಡಿ. ಸೊ ಇದು ಅನ್ನಭಾಗ್ಯದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ. ಸೊ ಈ ತಿಂಗಳಿಂದ 4 ಕೆಜಿ ಅಕ್ಕಿ, 6 ಕೆಜಿ ರಾಗಿನ ವಿತರಣೆ ಮಾಡ್ತಾರೆ. ಉತ್ತರ ಕರ್ನಾಟಕದವ್ರಿಗೆ ಜೋಳದ ಹಿಟ್ಟನ್ನ ಕೊಡ್ತಾರೆ. ಇದಿಷ್ಟು ಅಪ್ಡೇಟ್ ಇದೆ. ಇದೇ ತರ ಅಪ್ಡೇಟ್ಸ್ ಗಳಿಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ಏನೇ ಡೌಟ್ಸ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ, ಉತ್ತರ ಕೊಡುವಂತ ಪ್ರಯತ್ನ ಖಂಡಿತ ಮಾಡ್ತೀನಿ. ನಮಸ್ಕಾರ.